ಕಥೆಯ ಹೆಸರು ಆತ್ಮವಿಶ್ವಾಸದ ಯಶಸ್ಸಿನ ಕುಂಜಿ. ಒಂದೂರಲ್ಲಿ ಒಬ್ಬ ರಾಮು ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕಂದಿನಿಂದಲೇ ಕೂಡ ತುಂಬಾ ನಿರಾಶನಾಗಿರ್ತಾನೆ. ಯಾವುದೇ ಒಂದು ಕೆಲಸ ಮಾಡಬೇಕಂತಂದ್ರೂ ಕೂಡ ತುಂಬಾ ಹಿಂದೇಟಾಗ್ತಾ ಇರ್ತಾನೆ. ಯಾಕೆ ಅಂತಂದರೆ ಅವನಲ್ಲಿರುವಂಥ ಕುಂಠಿತ ಮನೋಭಾವ ಮತ್ತು ಆತ್ಮವಿಶ್ವಾಸದ ಕೊರತೆಯಿಂದ. ಹಾಗಾಗಿಬಿಟ್ಟು ಅವನ ಜೀವನ ಯಾವಾಗಲೂ ಕೂಡ ದುಃಖದಿಂದನೇ ಕೂಡಿರುತ್ತೆ. ಹೀಗಿರಬೇಕಾದ್ರೆ ಶಾಲೆಯಲ್ಲಿ ಏನಾದರೂ ಒಂದು ಶಿಕ್ಷಕರು ಒಂದು ಪ್ರಶ್ನೆನ ಕೇಳಿದರೆ ಅವನಿಗೆ ಉತ್ತರ ಗೊತ್ತಿದ್ರೂ ಕೂಡ ಹೇಳೋದಕ್ಕೆ ತುಂಬಾ ಹೆದರ್ತಾ ಇದ್ದ. ಇನ್ನು ಸ್ನೇಹಿತರು ಆಟಕ್ಕಾದರೆ ನಾನು ಎಲ್ಲಿ ಸೋತು ಹೋಗ್ಬಿಡ್ತೀನೋ ಅಂತ ಒಂದು ಭಯದಿಂದ ಆಟಕ್ಕೆ ಹೋಗ್ತಾ ಇರಲಿಲ್ಲ ಅವನು. ಹೀಗಿರಬೇಕಾದ್ರೆ ಒಂದಿನ ಶಾಲೆಯಲ್ಲಿ ಭಾಷಣ ಸ್ಪರ್ಧೆನ ಆಯೋಜಿಸ್ತಾರೆ. ಇದನ್ನು ಕೇಳಿ ರಾಮು ತುಂಬಾ ಹೆದರ್ಕೊಂಡ್ಬಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿತಾನೆ. ಆಗ ಅವನ ಶಿಕ್ಷಕರು, ಕನ್ನಡ ಶಿಕ್ಷಕರು ಅವನಿಗೆ ಒಂದು ವಿಷಯ ಹೇಳ್ತಾರೆ. ನೀನು ಗೆಲ್ತೀಯೋ ಅಥವಾ ಸೋಲ್ತೀಯೋ ಅದಕ್ಕಿಂತ ಮುಖ್ಯ ಏನಂತಂದರೆ ಪ್ರಯತ್ನ ಮಾಡೋದು. ಇದು ನಿನ್ನ ಆರಂಭದ ಹೆಜ್ಜೆ ಆಗಿರುತ್ತೆ ಹಾಗಂತಂದ್ಬಿಟ್ಟು ಹೇಳ್ತಾರೆ. ಈ ಒಂದು ಮಾತುಗಳಿಂದ ಪ್ರಭಾವಿತನಾದ ರಾಮು ಮೊದಲ ಬಾರಿಗೆ ಆತ್ಮವಿಶ್ವಾಸದಿಂದ ಭಾಷಣ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಪ್ರಾರಂಭದಲ್ಲಿ ಅವನಿಗೆ ತುಂಬಾ ಭಯ ಇತ್ತು, ಮೈಯೆಲ್ಲ ತಳಮಳಿಸ್ತಾ ಇತ್ತು. ಆದರೆ ಅವನು ತನ್ನ ಭಯವನ್ನು ಗೆಲ್ಲಲೇಬೇಕು ಅಂತ ಒಂದು ನಿರ್ಧಾರ ಮಾಡ್ತಾನೆ. ಹೀಗಾಗ್ಬಿಟ್ಟು ಆ ಒಂದು ಭಯನ ಗೆಲ್ಲಲಿಕ್ಕೆ ಅವನು ಪ್ರತಿದಿನವೂ ಕೂಡ ಒಂದು ಕನ್ನಡಿ ಮುಂದೆ ನಿಂತುಬಿಟ್ಟು ಅವನು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಥರ ಒಂದು 4-5 ದಿನ ಅವನು ಅಭ್ಯಾಸ ಮಾಡ್ತಾನೆ. ಅಭ್ಯಾಸ ಮಾಡಿದ ನಂತರ ಅವನಲ್ಲಿ ಸ್ವಲ್ಪ ಧೈರ್ಯ ಬರುತ್ತೆ. ಓಕೆ, ನಾನು ಮಾಡಬಲ್ಲೆ ಅಂತ ಒಂದು ಆತ್ಮವಿಶ್ವಾಸ ಅವನಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಸ್ಪರ್ಧೆ ದಿನ ಬಂದೇ ಬಿಡ್ತು. ಸ್ಪರ್ಧೆ ಬಂದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಂದು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇರ್ತಾರೆ. ಅವರೆಲ್ಲ ಮಾತಾಡೋದನ್ನು ನೋಡಿ ರಾಮುಗೆ ಮತ್ತೆ ಸ್ವಲ್ಪ ಹೆದರಿಕೆ ಆಗಿಬಿಡತ್ತೆ. ಆಗ ಅವನು ಏನು ನೆನಪಿಸ್ಕೊತಾನೆ ಅಂತಂದರೆ ತನ್ನ ಶಿಕ್ಷಕರು ಹೇಳಿದಂಥ ಮಾತುಗಳನ್ನು ಅವನು ನೆನಪಿಸ್ಕೊತಾನೆ. ಯತ್ನವೇ ಯಶಸ್ಸಿನ ಮೊದಲ ಹೆಜ್ಜೆ. ಸೊ ಅವನು ಧೈರ್ಯವಾಗಿ ವೇದಿಕೆ ಮೇಲೆ ಹತ್ತಾನೆ. ಮೊದಲು 1-2 ವಾಕ್ಯಗಳನ್ನು ಹೇಳಿದ ನಂತರ ಅವನಿಗೆ ಇದ್ದಂಥ ಭಯ ಕಡಿಮೆ ಆಗಿ ಆತ್ಮವಿಶ್ವಾಸ ಹೆಚ್ಚಾಗತೊಡಗುತ್ತೆ. ಎಲ್ಲ ಭಾಷಣಗಳನ್ನು ಕೂಡ ಅವನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿಬಿಟ್ಟು ಬರ್ತಾನೆ. ನೆಕ್ಸ್ಟು ಸ್ಪರ್ಧೆ ಫಲಿತಾಂಶ ಬೇಕಲ್ಲ, ಅದನ್ನು ಕೇಳಬೇಕು ಅಂತ ರಾಮು ತುಂಬಾ ಕುತೂಹಲಗೊಂಡಿರ್ತಾನೆ. ಇನ್ನೇನು ಆ ಕ್ಷಣನೇ ಬಂದ್ಬಿಡ್ತು. ಆ ಒಂದು ಸ್ಪರ್ಧೆಯಲ್ಲಿ 3 ಜನ ವಿಜೇತರಾಗಿರ್ತಾರೆ. ಅದರಲ್ಲಿ ರಾಮುಗೆ ಮೊದಲ ಬಹುಮಾನ ಬಂದಿರುತ್ತೆ. ಅವನಿಗೆ ಆ ಕ್ಷಣ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂಥ ಒಂದು ಟೈಮಲ್ಲಿ ಅವನು ತನ್ನ ಹಿಂದಿನ ಜೀವನವನ್ನು ನೆನಪಿಸ್ಕೊಂಡ್ಬಿಟ್ಟು ಈ ಒಂದು ಕ್ಷಣ ಅವನಿಗೆ ಹೊಸದಾದ ಅನುಭವವನ್ನು ಕೊಡ್ತು. ಅದೇ ಏನಪ್ಪ ಅಂತಂದರೆ ಆತ್ಮವಿಶ್ವಾಸದ ಗೆಲುವು. ನಾನು ಮಾಡಬಹುದು ಅಂತ ಅವನಿಗೆ ಅರ್ಥವಾಯಿತು. ಆ ನಂತರ ತನಗಿದ್ದಂಥ ಭಯಗಳನ್ನು ಅವನು ಎದುರಿಸಿದಾಗ ಮಾತ್ರ ಇದು ಅವನಿಗೆ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಇದರಿಂದ ನಾವು ತಿಳ್ಕೊಳ್ಳೋಂಥ ಪಾಠ ಏನಪ್ಪ ಅಂತಂದರೆ ಆತ್ಮವಿಶ್ವಾಸನ ನಾವು ಮುಖ್ಯವಾಗಿ ಬೆಳೆಸ್ಕೋಬೇಕು. ನಾವು ಏನಾದರೂ ಒಂದು ಸಾಧಿಸಬೇಕು ಅಂತಂದರೆ ಆತ್ಮವಿಶ್ವಾಸ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾದರೆ ಈ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ನಿಮ್ಮ ಬಲಪಕ್ಷಗಳನ್ನು ನೀವು ಗುರುತಿಸ್ಕೊಳ್ಳಿ. ಅಂದರೆ ನಿಮ್ಮಲ್ಲಿ ಏನು ಶಕ್ತಿ ಇದೆ ಅದನ್ನು ನೀವು ಅರ್ಥಕೊಳ್ಳಿ. ನೀವು ಎದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ನಿಮಗೆ ಎದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇದೆ, ನಾನು ಎದರಲ್ಲಿ ಮುಂದೆ ಹೊರಗಡೆ ನಾನು ಸಕ್ಸಸ್ ಪಡಿತೀನಿ ಅನ್ನೋದನ್ನು ಮೊದಲನೇದಾಗಿ ನೀವು ಅದನ್ನು ಅರ್ಥಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಎರಡನೇದಾಗಿ ಸೋಲನ್ನು ಒಪ್ಕೊಳ್ಳಿ, ಅಲ್ಲೇ ಮಾತ್ರ ನಿಲ್ಲೋದಕ್ಕೆ ಹೋಗಬೇಡಿ. ಅಂದರೆ ನೀವು ಏನಾದರೂ ಒಂದು ಪ್ರಯತ್ನ ಮಾಡ್ತಿಂತ ಮೊದಲನೇ ಹೆಜ್ಜೆ ಇಟ್ಟಾಗ ಖಂಡಿತವಾಗ್ಲೂ ಮೊದಲನೇ ಬಾರಿಗೆ ನೀವು ಸೋಲೋದು ಖಚಿತನೇ. ಹಾಗಂತಂದ್ಬಿಟ್ಟು ನಾನು ಸೋತೋಗ್ಬಿಟ್ನಲ್ಲ, ಯಾರಿಗೂ ಇವತ್ತು ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಅವರು ಕೂಡ ಸೋಲುಗಳನ್ನು ಫೇಸ್ ಮಾಡಿಯೇ ಆ ಒಂದು ಸೋಲನ್ನು ಅವರು ಮೆಟ್ಟಲುಗಳನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಇವತ್ತು ಒಂದು ಗೆಲುವಿನ ಹಾದಿಯಲ್ಲಿ ಅವರಿದ್ದಾರೆ. ಎಲ್ಲರೂ ಸೋತುಬಿಟ್ಟೆ ಇವತ್ತು ಸಕ್ಸಸ್ ಅನ್ನೋದನ್ನು ಪಡೆದಿದ್ದಾರೆ. ಆ ಸೋಲನ್ನು ನೀವು ಒಪ್ಕೊಳ್ಳಿ, ಆದರೆ ಅಲ್ಲೇ ನಿಲ್ಲಬೇಡಿ, ನಿಮ್ಮ ಪ್ರಯತ್ನನ ಮುಂದುವರಿಸಿ. ಮೂರನೇದಾಗಿ ಪ್ರತಿಯೊಂದು ಯಶಸ್ಸು ಕೂಡ ಚಿಕ್ಕ ಪ್ರಯತ್ನದಿಂದಲೇ ಆರಂಭ ಆಗುತ್ತೆ.
ನೀವು ಸಣ್ಣ ಸಣ್ಣ ಒಂದು ಸವಾಲುಗಳನ್ನು ಎದುರಿಸಿದಾಗ ಮುಂದೆ ನೀವು ದೊಡ್ಡ ದೊಡ್ಡ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 4ನೇದಾಗಿ ನಿಮಗೆ ನೀವೇ ಪ್ರೋತ್ಸಾಹ ನೀಡ್ಕೊಳ್ಳಿ. ಹಾಗಂತಂದರೆ ಈಗ ನಾನು ಏನೋ ಒಂದು ಮಾಡಬೇಕಾಗಿದ್ದೀನಿ, ನನಗೆ ಯಾರೂ ಎನ್ಕರೇಜ್ಮೆಂಟ್ ಮಾಡ್ತಾಯಿಲ್ಲ, ನನಗೆ ಯಾರೂ ಪ್ರೋತ್ಸಾಹ ಕೊಡ್ತಾ ಇಲ್ಲ, ನನ್ನ ಜೊತೆಗೆ ಯಾರೂ ಇಲ್ಲ. ಖಂಡಿತವಾಗ್ಲೂ ನೀವು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಂದರೆ ನಿಮಗೆ ಕಾಲು ಎಳೆಯೋರು 10 ಜನ ಇರ್ತಾರೆ. ಅಂದರೆ ಸಪೋಸ್ ಇವಾಗ ನೀವು ಒಂದು ಹೆಜ್ಜೆ ನಿಮ್ಮ ಮುಂದೆ ಇಟ್ಟೆ ಅಂತಂದರೆ ಅದನ್ನು ಎಳಿಲಿಕ್ಕೆ ಆಲ್ರೆಡಿ 10 ಜನ ರೆಡಿಯಾಗಿ ನಿಂತಿರ್ತಾರೆ. ಹಾಗಾಗಿ ನೀವು ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತಂದರೆ ನಿನ್ನ ಕೈಯಲ್ಲಿ ಆಗುತ್ತಾ, ಅದು ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಈ ಥರ ಸುಮಾರು ನೆಗೆಟಿವ್ ಥಾಟ್ಸ್ಗಳು ನಿಮಗೆ ಬಂದು ಕಿವಿಗೆ ಬೀಳ್ತಾನೆ ಇರುತ್ತೆ. ಅದೆಲ್ಲದ್ರ ಕಡೆ ನೀವು ಗಮನ ಕೊಡ್ದೇನೆ ನೀವು ಏನು ಫೋಕಸ್ ಇದೆ, ನಿಮ್ಮ ಗೋಲ್ ಏನಿದೆ ಅದ್ರ ಕಡೆನೇ ನೀವು ಗಮನ ಕೊಟ್ಟು ನಿಮಗೆ ನೀವೇ ಪ್ರೋತ್ಸಾಹ ಕೊಡ್ಕೊಂಡ್ಬಿಟ್ಟು ನೀವು ಮುಂದುವರೆದ್ರೆ ಡೆಫಿನೆಟ್ಲಿ ಆ ಒಂದು ವಿಷಯದಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಪಡಿತೀರಾ. ಮೊದಲನೇದಾಗಿ ನಿಮ್ಮ ಭಯವನ್ನು ನೀವು ಎದುರಿಸಲೇಬೇಕಾಗತ್ತೆ. ಮೊದಲನೇ ಸರಿ ಭಯ ಆಗುತ್ತೆ, 2ನೇ ಸರಿ ಭಯ ಆಗುತ್ತೆ, 3ನೇ ಸರಿ ಅಂತೂ ನೀವು ಅದನ್ನು ಖಂಡಿತವಾಗ್ಲೂ ಒಂದು ಧೈರ್ಯದಿಂದ ನೀವು ಎದುರಿಸ್ತೀರಾ ಅಲ್ವಾ. ಹೊಸ ಅನುಭವಗಳಿಗೆ ನೀವು ಅವಕಾಶ ಕೊಡ್ತೀರಾ ಅಲ್ವಾ. ಹಾಗಾಗಿ ನಿಮ್ಮ ನೀವು ಭಯವನ್ನು ನೀವು ಫೇಸ್ ಮಾಡಲೇಬೇಕಾಗತ್ತೆ. ನೋಡಿ, ಇದೆಲ್ಲದೂ ಕೂಡ ಒಂದು ರಾಮುವಿನ ಕಥೆ ಆಗಿರ್ಬೋದು, ಆದರೆ ನಮ್ಮೆಲ್ಲರ ಜೀವನಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಅಲ್ವಾ. ನಾವು ಆತ್ಮವಿಶ್ವಾಸನ ಬೆಳೆಸ್ಕೊಂಡ್ರೆ ಏನನ್ನು ಬೇಕಾದರೂ ನಾವು ಸಾಧಿಸ್ಕೋಬಹುದು. ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸನ ನೀವು ಬೆಳೆಸ್ಕೊಳ್ಳಿ. ಒಂದು ಸಣ್ಣದಾದ ಒಂದು ಕಥೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆದರೆ ಒಂದು ಸಣ್ಣದಾದ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಆದ ಹಲವಾರು ಕಥೆಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.